ಅಭಿಮಾನಿಗಳಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಕಳೆದ ಸೀಸನ್ನಲ್ಲಿ ಸೀಸನ್ 18 ಚಾಂಪಿಯನ್ ಆಗಿ ಹೊರಹೊಮ್ಮುವ ಮೂಲಕ ಈ ಸಲ ಕಪ್ ನಮ್ದು ಎಂಬ ಕನಸನ್ನು ನನಸು ಮಾಡಿಕೊಂಡ ಬೆಂಗಳೂರು ತಂಡ ಈಗ ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಗೆಲ್ಲಲು ಸಜ್ಜಾಗಿದೆ. ನೀವು ಉಲ್ಲೇಖಿಸಿದ ಆ 5 ಪ್ರಮುಖ ಆಟಗಾರರು ಯಾರು ಮತ್ತು ಅವರ ಮೇಲೆ ತಂಡ ಏಕೆ ಅಷ್ಟೊಂದು ಭರವಸೆ ಇಟ್ಟಿದೆ ಎಂಬುದರ ಸಂಕ್ಷಿಪ್ತ ನೋಟ ಇಲ್ಲಿದೆ. 1. ವಿರಾಟ್ ಕೊಹ್ಲಿ, ದಿ ಬ್ಯಾಕ್ಬೋನ್. ತಂಡದ ಆಧಾರಸ್ತಂಭವಾಗಿರುವ ಕೊಹ್ಲಿ ಕೇವಲ ಒಬ್ಬ ಆಟಗಾರನಲ್ಲ, ತಂಡದ ಶಕ್ತಿ. ಕಳೆದ ಸೀಸನ್ನಲ್ಲಿ ನೀಡಿದ ಸ್ಥಿರ ಪ್ರದರ್ಶನವನ್ನು ಮುಂದುವರಿಸುವುದು ಇವರ ಗುರಿ. ಆರಂಭಿಕರಾಗಿ ಬಂದು ತಂಡಕ್ಕೆ ದೊಡ್ಡ ಮೊತ್ತದ ತಳಹದಿ ಹಾಕಿಕೊಡುವುದು ಇವರ ಪ್ರಮುಖ ಜವಾಬ್ದಾರಿ. 2. ತಂಡದ ಫಿನಿಷರ್, ದಿ ಪವರ್ ಹಿಟರ್. ಆರ್ಸಿಬಿಯ ಯಶಸ್ಸಿನಲ್ಲಿ ಕೆಳ ಕ್ರಮಾಂಕದ ಬ್ಯಾಟರ್ಗಳ ಪಾತ್ರ ದೊಡ್ಡದು. ಪಂದ್ಯದ ಕೊನೆಯ ಓವರ್ಗಳಲ್ಲಿ ಸಿಕ್ಸರ್ಗಳ ಮಳೆ ಸುರಿಸಿ ಪಂದ್ಯವನ್ನು ಗೆಲ್ಲಿಸಿಕೊಡುವ ಸಾಮರ್ಥ್ಯವಿರುವ ಆಟಗಾರ ಈ ಪಟ್ಟಿಯಲ್ಲಿ ಇರುತ್ತಾರೆ. 3. ಸ್ಪಿನ್ ಮಾಂತ್ರಿಕ, ದ ಮಿಡಲ್ ಓವರ್ ಸ್ಪೆಷಲಿಸ್ಟ್. ಮಧ್ಯದ ಓವರ್ಗಳಲ್ಲಿ ರನ್ ವೇಗಕ್ಕೆ ಬ್ರೇಕ್ ಹಾಕಿ ವಿಕೆಟ್ ಕಬಳಿಸುವ ಚಾಕಚಕ್ಯತೆ ಹೊಂದಿರುವ ಸ್ಪಿನ್ನರ್ ಆರ್ಸಿಬಿಯ ಗೇಮ್ ಪ್ಲಾನ್ನ ಪ್ರಮುಖ ಭಾಗ. ಎದುರಾಳಿ ಬ್ಯಾಟರ್ಗಳನ್ನು ಕಟ್ಟಿಹಾಕಲು ಇವರೇ ಅಸಲಿ ಬಲ. 4. ಪ್ರಮುಖ ವೇಗಿ, ದಿ ಸ್ಪೀಡ್ಸ್ಟರ್. ಡೆತ್ ಓವರ್ಗಳಲ್ಲಿ ನಿಖರ ಯಾರ್ಕರ್ ಮತ್ತು ವೇಗದ ಮೂಲಕ ಎದುರಾಳಿಗಳನ್ನು ನಡುಗಿಸುವ ವೇಗದ ಬೌಲರ್ ತಂಡದ ರಕ್ಷಣಾ ಕವಚ. ಆರಂಭದಲ್ಲಿ ವಿಕೆಟ್ ಪಡೆಯುವುದು ಇವರ ಮುಖ್ಯ ಟಾರ್ಗೆಟ್. 5. ಆಲ್ರೌಂಡರ್, ದಿ ಎಕ್ಸ್ ಫ್ಯಾಕ್ಟರ್. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಮ್ಯಾಚ್ ಬದಲಿಸಬಲ್ಲ ಆಲ್ರೌಂಡರ್ ಈ ಬಾರಿಯ ಮಾಸ್ಟರ್ ಪ್ಲಾನ್ನ ಪ್ರಮುಖ ಅಸ್ತ್ರ. ಇವರು ತಂಡಕ್ಕೆ ಸಮತೋಲನ ನೀಡುತ್ತಾರೆ. ಗಮನಿಸಬೇಕಾದ ಅಂಶ: 18 ವರ್ಷಗಳ ಕಾಯುವಿಕೆಯ ನಂತರ ಟ್ರೋಫಿ ಗೆದ್ದಿರುವ ಆರ್ಸಿಬಿ ಈಗ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಕಣಕ್ಕಿಳಿಯುತ್ತಿರುವುದು ಅಭಿಮಾನಿಗಳಲ್ಲಿ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸಿದೆ. ಈ 5 ಆಟಗಾರರಲ್ಲಿ ನಿಮ್ಮ ಪ್ರಕಾರ ಆರ್ಸಿಬಿಗೆ ಅತಿ ಹೆಚ್ಚು ಪ್ರಭಾವ ಬೀರುವ ಆಟಗಾರ ಯಾರು?